ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಾರ್ಲಿಕ್ಸ್ ವ್ಲಾಗ್ಸ್. ಸೊ ನಾವು ಗೋವಾದಲ್ಲಿದ್ದಾಗ ಎಲ್ಲರೂ ಒಳ್ಳೆ ವೆಜ್ ಊಟ ತಿನ್ನಬೇಕು ಅನ್ನೋದು ಆಸೆ ಆಗಿತ್ತು. ಅಲ್ಲಿ ಗೋವಾದಲ್ಲಿ ನಮ್ಮ ಉಡುಪಿ ಭವನನ ನೋಡಿ ತುಂಬಾ ಖುಷಿಯಾಗೋಯಿತು. ಸೊ ಅಲ್ಲಿ ನಾವು ಒಳ್ಳೊಳ್ಳೆ ಮಸಾಲೆ ದೋಸೆ, ಇಡ್ಲಿ, ವಡೆ, ಆಮೇಲೆ ಬಿಸಿ ಬಿಸಿ ಕಾಫಿ ಎಲ್ಲ ಕುಡಿದು ಅಲ್ಲಿಂದ ಹೊರಟ್ವಿ. ಸೊ ಗೋವಾದಲ್ಲೂ ಉಡುಪಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅಲ್ಲಿಂದ ನಾವು ಮುಂದಕ್ಕೆ ಪ್ರಯಾಣ ಬೆಳೆಸ್ತೀವಿ. ಬಟ್ ಪ್ರಯಾಣ ಬೆಳೆಸಿರೋದು ಎಲ್ಲಿಗೆ ಅಂತಂದರೆ ನಮ್ಮ ಉಡುಪಿನಲ್ಲಿ ತುಂಬ ಬೀಚಸ್ ಇದೆ. ಅದೇ ನಮಗೊಂದು ದೊಡ್ಡ ಖುಷಿ. ಮತ್ತು ನಾವು ಸ್ಟೇ ಆದಂಥ ಹೋಟೆಲ್ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಈ ಕ್ಲಿಪ್ಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ದಿನಕ್ಕೆ ನಮಗೆ 2,500 ಬೀಳ್ತು ಆ್ಯಕ್ಚುಲಿ. ಬಟ್ ಪರವಾಗಿಲ್ಲ, ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಮಾಡಿದರು. ಬಟ್ ಬ್ರೇಕ್ಫಾಸ್ಟ್ ಅಂತೂ ಎಷ್ಟು ಡಬ್ಬಾ ಥರ ಇತ್ತು ಅಂದರೆ ನಮಗೆ ಗೊತ್ತು. ಸೆಕೆಂಡ್ ಡೇ ನಮ್ಗೆ ಅಲ್ಲಿ ತಿನ್ನೋಕ್ಕಾಗಲಿಲ್ಲ. ಆಗ ಹುಡ್ಕೊಂಡು ಹೋದಾಗಲೇ ಸಿಕ್ಕಿದ್ದು ನಮಗೆ ಉಡುಪಿ ಭವನ. ಸೊ ಅಲ್ಲಿ ನೆಮ್ಮದಿಯಾಗಿ ದೋಸೆ ಗೀಸೆಲ್ಲ ತಿಂದು ನಾವು ಪ್ರಯಾಣನ ಬೆಳೆಸಿದ್ದೀವಿ. ಮಾಡ್ತಾ ನಾವು ಆಲ್ರೆಡಿ ಮರವಂತೆ ಬೀಚಿಗೆ ತಲುಪಿದ್ದೀವಿ. ಸೊ ನಾವು ಬೇರೆ ಒಂದು ರಾಜ್ಯದಲ್ಲಿದ್ದಾಗ ನಮ್ಮ ಕರ್ನಾಟಕ ಎಂಟ್ರಾಗ್ತಿದ್ದಂಗೆ ಆ ಒಂದು ಫೀಲ್ ಬರುತ್ತೆ. ಅದು ಆ ಥರ ಟ್ರಾವೆಲ್ ಮಾಡಿರೋರಿಗೆ ಗೊತ್ತು. ಅದೊಂದು ಫೀಲ್ ಒಂಥರ ನೆಮ್ಮದಿ ಫೀಲು. ಓಕೆ, ನಮ್ಮ ಜಾಗದಲ್ಲಿ ಈಗ ನಾವು ಇದೀವಪ್ಪ ಅನ್ನೋ ಒಂದು ನೆಮ್ಮದಿಯ ಒಂದು ಫೀಲ್ ಬರುತ್ತಲ್ಲ, ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಉಡುಪಿಯ ಕುಂದಾಪುರ ಬಳಿ ಇರುವಂತಹ ಬೈಂದೂರು ತಾಲೂಕಿನ ಬಳಿ ಇರುವಂತಹ ಒಂದು ಮರವಂತೆ ಬೀಚು. ಸೊ ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಮಾಲ್ಡೀವ್ಸ್ದು ಒಂದು ದೊಡ್ಡ ಕಾಂಟ್ರವರ್ಸಿ ಆಯಿತು. ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಕೂಡ ನಮ್ಮದೇ ಆದಂಥ ಇಂಡಿಯನ್ ಟೂರಿಸಮ್ನ ಬೆಳೆಸಬೇಕು ಅನ್ನೋದನ್ನ ಒಂದು ಉದ್ದೇಶ ಇಟ್ಕೊಂಡು ಅವರು ಹೋಗಿ ಬಂದು ಲಕ್ಷದ್ವೀಪದಲ್ಲಿ ಸ್ವಲ್ಪ ದಿನ ಅಲ್ಲಿದ್ದು ಬಂದಿದ್ದಾರೆ. ಆವತ್ತಿನಿಂದ ತುಂಬ ಮಾಲ್ಡೀವ್ಸ್ದು ಏನೇನು ಕತೆಗಳಾಯಿತು ಅಂತ ಕಾಂಟ್ರವರ್ಸಿ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಇದು ಎಂಥ ಬೀಚ್ ಅಂತಂದರೆ ಇದೊಂದು ಸಾಮಾನ್ಯವಾದಂಥ ಬೀಚೇ ಅಲ್ಲ. ಈ ಥರ ಒಂದು ಬೀಚು ಇಡೀ ಇಂಡಿಯಾದಲ್ಲೇ ಇಲ್ಲ. ಯಾಕೆ ಅಂತಂದರೆ ಒಂದು ದಡದಲ್ಲಿ ಸೌಪರ್ಣಿಕಾ ನದಿ ಹರಿತಾ ಇದ್ದರೆ ಇನ್ನೊಂದು ದಡದಲ್ಲಿ ಅರಬ್ಬಿ ಸಮುದ್ರ ಇದೆ. ಮತ್ತು ಈ ಸೌಪರ್ಣಿಕಾ ನದಿ ಕೂಡ ಅರಬ್ಬಿ ಸಮುದ್ರನ ಟಚ್ ಮಾಡುತ್ತೆ. ಈ ಥರ ಒಂದು ಕಾಂಬಿನೇಷನ್ ಇರುವಂತಹ ಬೀಚು ಇಡೀ ಇಂಡಿಯಾದಲ್ಲೇ ಇಲ್ಲ. ಆದರೆ ಅದು ನಮ್ಮ ಉಡುಪಿ ಜಿಲ್ಲೆಗೆ ಸೇರುವಂತಹ ಕುಂದಾಪುರದ ಬಳಿ ಇರುವಂತಹ, ನೀವು ತುಂಬ ಜನ ಹೋಗಿರ್ತೀರ ಈ ಒಂದು ಮರವಂತೆ ಬೀಚು. ಇದ್ರ ಬಗ್ಗೆ ನಮ್ಮ ಇಂಡಿಯನ್ ಕ್ರಿಕೆಟ್ ಆಟಗಾರರಾದಂಥ ವೀರೇಂದರ್ ಸೆಹ್ವಾಗ್ ಕೂಡ ಫೋಟೋ ಶೇರ್ ಮಾಡಿ ಅವ್ರು ಟ್ವಿಟರ್ ಮಾಡಿ ಇಂಥ ಒಳ್ಳೆ ಬೀಚ್ ಇದೆ ಅಂತ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಮತ್ತು ಅವರಿಗೆ ಅಮಿತಾಬ್ ಬಚ್ಚನ್ ಕೂಡ ರೆಸ್ಪಾಂಡ್ ಮಾಡ್ತಾರೆ. ಸೊ ಈ ಥರ ಒಬ್ಬ ದೊಡ್ಡ ಇಂಡಿಯನ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಟ ಆಡುವಂಥ ಆಟಗಾರಗಳಾಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಣ್ಣ ಬೀಚು ಅಂತ ನಾವು ಅಂದ್ಕೊತೀವಿ. ಆದರೆ ಅವರಿಗೆ ಇದೊಂಥರ ದೊಡ್ಡ ವಿಷಯ. ಅವರೆಲ್ಲ ಅಪ್ರಿಷಿಯೇಟ್ ಮಾಡಿರೋಂತಹ ಮರವಂತೆ ಬೀಚು ನಮ್ಮೆಲ್ಲರ ಕನ್ನಡಿಗರ ಹೆಮ್ಮೆ ಆಗಿದೆ. ಸೊ ಈ ಬೀಚಿಗೆ ಆಲ್ರೆಡಿ ಹೋಗಿದ್ರೆ ಮತ್ತೊಮ್ಮೆ ಭೇಟಿ ಕೊಡಿ. ಯಾರ್ಯಾರು ಹೋಗಿಲ್ವೋ ದಯವಿಟ್ಟು ಹೋದಾಗ ನೀವು 2 ಸೈಡ್ ಕವರ್ ಆಗೋವಂತಹ ಫೋಟೋಸ್ ತೊಗೊಳ್ಳಿ. ಅದು ಲೈಫ್ ಟೈಮ್ ಮೆಮೊರೀಸ್ ಆಗಿರುತ್ತೆ. ಸೊ ಮರವಂತೆ ಬೀಚ್ಗೆ ನೀವು ಒಂದು 10 ಸಲ ಹೋದರೂ ಬೇಜಾರಾಗಲ್ಲ ಅಂಥ ಒಳ್ಳೆ ಬೀಚು. ಸೊ ಇನ್ನಷ್ಟು ಕಂಟೆಂಟ್ ಇದೇ ಥರ ಅಪ್ಲೋಡ್ ಮಾಡ್ತಾ ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.